ಮಂಗಳೂರಿನಲ್ಲಿ ಮೊನ್ನೆ ಕೆಎಫ್ಸಿ ಔಟ್ಲೆಟ್ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಆಗ 4 ತಿಂಗಳ ಹಿಂದಿನ ಚಿಕನ್ ಅನ್ನ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು. ಕೊಳೆತ ಚಿಕನ್ ಅನ್ನ ಕೆಎಫ್ಸಿ ಚಿಕನ್ ಬಳಸ್ತಾ ಇದ್ರು ಅನ್ನೋದು ಗಂಭೀರ ಆರೋಪ ಆಗಿತ್ತು. ನಗರದ ಕೆಎಸ್ ರಾವ್ ರಸ್ತೆಯಲ್ಲಿರುವ ಕೆಎಫ್ಸಿ ಅವಧಿ ಮೀರಿದ ಮಾಂಸ ಹಾಗೆ ಎಣ್ಣೆ ಇದೆಲ್ಲವೂ ಪತ್ತೆಯಾಗಿದೆ. 4 ತಿಂಗಳ ಹಿಂದಿನ ಕೊಳೆತ ಮಾಂಸ ಪತ್ತೆಯಾಗಿತ್ತು. ಅದನ್ನ ಮೈಸೂರಿಗೆ ಮಾಂಸ ಎಣ್ಣೆ ಸ್ಯಾಂಪಲ್ ಅನ್ನ ರವಾನೆ ಮಾಡಲಾಗಿದೆ. 2 ದಿನಗಳ ಕಾಲ ಔಟ್ಲೆಟ್ ಬಂದ್ ಆಗಿದೆ. ಚಿಕನ್ ಫೆರಿ ಫೆರಿ ಆರ್ಡರ್ ಮಾಡಿದ್ದ ಗ್ರಾಹಕ ಬಾಕ್ಸ್ ತೆರೆದಾಗ ಕೆಟ್ಟು ಹೋಗಿದ್ದ ಮಾಂಸ ಕಂಡು ಆತ ಅಚ್ಚರಿ ವ್ಯಕ್ತಪಡಿಸಿದ. ಸಚಿವ ಖಾದರ್ಗೆ ದೂರು ಕೊಟ್ಟಿದ್ರು ಗ್ರಾಹಕರು. ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ಆರೋಗ್ಯ ಮಂತ್ರಿ ಕೂಡ ಅವರು ಬಹಳ ಸೂಕ್ಷ್ಮವಾಗಿ ಇದನ್ನ ಗಮನಿಸಿದ್ರು. ಮತ್ತೆ ಗಂಭೀರವಾದ ಪ್ರಕರಣ ಇದು ಅನ್ನೋ ರೀತಿಯಲ್ಲಿ ತನಿಖೆ ಕೂಡ ನಡೆದಿತ್ತು. ಈ ನಿಟ್ಟಿನಲ್ಲೇ ಗ್ರಾಹಕರ ಆರೋಗ್ಯದ ಜೊತೆ ಆಟ ಆಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಗೈನ್ ಈಗ ಏನೇನೋ ಅಲ್ಲಿ ಪತ್ತೆಯಾಗಿದೆಯಲ್ಲ ಎಣ್ಣೆ, ಆನಂತರ ಹಾಳಾಗಿರುವಂತ ಕೋಳಿಯ ಮಾಂಸ ಇದೆಲ್ಲವನ್ನು ಕೂಡ ಲ್ಯಾಬ್ಗೆ ಕಳುಹಿಸಿಕೊಡಲಾಗಿತ್ತು. ಎಂತ